ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ನಗರ ಮತ್ತು ವಿಜಯಪುರ ಜಿಲ್ಲೆಯಾದ್ಯಂತ ನಾಯಿ ದಾಳಿಯಿಂದಾಗಿ ಜನರು ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿ ಇರುವಂಥದ್ದು. ಮಕ್ಕಳನ್ನು ಹೊರಗೆ ಬಿಡಬೇಕಾದ್ರೆ ಭಯ ಪಡುವಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಕಳೆದ 3 ವರ್ಷಗಳ ಡಾಟಾವನ್ನು ಕಂಪೇರ್ ಮಾಡಿದರೆ ಪ್ರತಿ ವರ್ಷವೂ ಈ ನಾಯಿ ಕಡಿತ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಬರ್ತಾ ಇರುವಂಥದ್ದು. ಕಳೆದ 2023ರಲ್ಲಿ 12,000ಕ್ಕಿಂತ ಜಾಸ್ತಿ ಇದ್ದ ಪ್ರಕರಣ 2024ರಲ್ಲಿ ಅದು 24,000ಕ್ಕೂ ಜಾಸ್ತಿ ಬಂದಿತ್ತು. ಸೊ 2025-26 ಈ ಅವಧಿಯನ್ನು ನೋಡ್ತಾ ಬಂದುಬಿಟ್ರೆ ಅದು ಪ್ರಮಾಣ ಸುಮಾರು 28,000ವರೆಗೂ ಬಂದಿರುವಂಥದ್ದು. ಹಾಗಾಗಿ ಜನರಿಗೆ ಒಂದು ಆಕ್ರೋಶ ಇರುವಂಥದ್ದು ಏನಂದರೆ, ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆಯಾ ಇಲ್ಲ ಅಂಥೇಳಿ. ಈ ನಾಯಿಗಳ ಸಂತತಿ ಹರಣ ಮಾಡುವಂಥದ್ದು ABC ಅಂತ ಏನಿದೆ, ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅಂತ ಏನಿದೆ, ಅದನ್ನು ಮಾಡಿ ಈ ನಾಯಿಗಳ ಸಂತಾನ ಹರಣವನ್ನು ಮಾಡ್ತಾರೆ. ಅದೊಂದು ಸಿಸ್ಟಮ್ ಇರುವಂಥದ್ದು. ಆದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದಾಗಿದ್ದಲ್ಲಿ ಈ ರೀತಿಯ ಪ್ರಕರಣಗಳು ಆಗ್ತಾ ಇರಲಿಲ್ಲ ಅಂಥೇಳಿ. ಯಾಕಂದರೆ ಪ್ರತಿ ವರ್ಷವೂ ನಗರದಲ್ಲಿ ನಾಯಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇರುವಂಥದ್ದು. ಮತ್ತು ಅವುಗಳು ದಾಳಿಯನ್ನು ಮಾಡ್ತಾ ಇರುವಂಥದ್ದು ಚಿಕ್ಕ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು. ಇಷ್ಟು ದಿನ ಹೆಂಗಾಗಿತ್ತಪ್ಪ ಅಂದರೆ, ಸ್ಲಮ್ ಏರಿಯಾಗಳಲ್ಲಿ ಶಾಲೆಗೆ ಹೋಗೋ ಮಕ್ಕಳ ಮೇಲೆ ಈ ರೀತಿ ದಾಳಿ ಮಾಡ್ತಾ ಇರುವಂತಹ ಏರಿಯಾಗಳಿದ್ವು. ಆದರೆ ಈಗ ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸಹಿತ ಮಕ್ಕಳು ಮನೆ ಮುಂದೆ ಆಟ ಆಡ್ತಿರ್ಬೇಕಾದ್ರೆ ಅಂತಲ್ಲೇ ಬಂದು ದಾಳಿ ಮಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಈ ರಾಜ್ಕುಮಾರ್ ಲೇಔಟು KSRTC ಕಾಲೇಜ್ ಸೇರಿದಂತೆ ಸುತ್ತಮುತ್ತಲ ಭಾಗದಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ಒಂದು 2-3 ಪ್ರಕರಣಗಳು ನಡೆದಿರುವಂಥದ್ದು. ಸೊ ಹೀಗಾಗಿ ಆ ಭಾಗದ ಜನರಿಗೆ ಭಯ ಇರುತ್ತದೆ. ಇದು ಕೇವಲ ಆ ಭಾಗ ಮಾತ್ರ ಅಲ್ಲ, ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇರುವಂಥದ್ದು. ಒಂದು ಬೈಕಲ್ಲಿ ಹೋಗುವಾಗ ಸಹಿತ ಈ ರೀತಿ ನಾಯಿಗಳು ಅಟ್ಯಾಕ್ ಮಾಡೋದು ಒಂದು ರೀತಿ. ಆದರೆ ಚಿಕ್ಕ ಮಕ್ಕಳು ಮನೆ ಸುತ್ತಮುತ್ತ ಆಟ ಆಡ್ತಿರ್ಬೇಕಾದ್ರೆ ದಾಳಿ ಮಾಡ್ತಾ ಇರುವಂಥ ಪ್ರಕರಣಗಳು ನಡೀತಾ ಇರುವಂಥದ್ದು. ಹಾಗಾಗಿನೇ ABCಯನ್ನು ಪರಿಣಾಮಕಾರಿಯಾಗಿ ವಿಜಯಪುರ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡಿದ್ದೇ ಆಗಿದ್ದಲ್ಲಿ ಈ ರೀತಿಯ ಪ್ರಕರಣಗಳು ನಡೀತಾ ಇರಲಿಲ್ಲ ಅಂಥೇಳಿ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮಹಾನಗರ ಪಾಲಿಕೆಯವರು ಹೇಳ್ತಾ ಇರುವಂಥದ್ದು, ನಾವು ABCಯನ್ನು ಮಾಡ್ತಾ ಇದ್ದೇವೆ, ಅದರ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಆದರೂ ಸಹಿತ ಅದಕ್ಕೆ ಕೆಲವು ಕಾರಣಗಳಿವೆ. ಒಂದು, ಈ ಪ್ರಾಣಿ ಪ್ರಿಯರೇನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಮುಂದಿಟ್ಟುಕೊಂಡು ನಮಗೆ ಕಾನೂನು ಹೋರಾಟ ಮಾಡೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ವಿಳಂಬವಾಗ್ತಿದೆ ಅಂತ ಹೇಳಿ ನಾವು 2-3 ಸಾರಿ ಟೆಂಡರನ್ನು ಕರೆದು ಸಹಿತ ಜನರು ಬಂದು ಟೆಂಡರ್ ಹಾಕ್ತಾ ಇಲ್ಲ. ಯಾಕಂದರೆ ನಮಗೆ ಕಾನೂನಿನ ಸಮಸ್ಯೆ ಆಗುತ್ತೆ, ಪ್ರಾಣಿ ಪ್ರಿಯರು ಕಿರಿಕಿರಿ ಮಾಡ್ತಾರೆ ಅಂತೇಳಿ ಒಂದು ಸಬೂಬನ್ನು ಹೇಳ್ಕೊಂಡು ಅದನ್ನು ವಿಳಂಬವನ್ನು ಮಾಡ್ತಾ ಇದ್ದಾರೆ. ಒಂದು, ಈ ವಿಳಂಬ ಏನಂದರೆ, ಈ ಕಾನೂನಲ್ಲಿರುವಂಥ ಅಂಶಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ದಾರೆ, ಅದನ್ನು ಮುಚ್ಕೊಳ್ಳೋಕ್ಕೆ ಒಂದು ಸಹಕಾರಿ ಆಗುವ ರೀತಿಯಲ್ಲಿ ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥದ್ದು. ಇದು ಜನರಿಗೆ ಸಹಜವಾಗಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರುತ್ತೆ. ಯಾಕಂದರೆ ನಾವು ನಾಯಿಗಳನ್ನು ಕೊಲ್ಲಿ ಅಂತೇಳಿ ಯಾರು ಜನರು ಹೇಳ್ತಾ ಇಲ್ಲ ನಿಮಗೆ, ಆದರೆ ಅದನ್ನು ABC ಏನಿದೆ ಅದನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದೇವೆ. ಆದರೆ ಅದನ್ನೇ ನಿರೀಕ್ಷೆ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಪ್ರಾಣಿ ಪ್ರಿಯರು ಹೇಳ್ತಾ ಇರುವಂಥದ್ದು, ನೀವು ನಾಯಿಗಳನ್ನು ಹಿಡಿಯುವಾಗ ಅದಕ್ಕೆ ಒಂದು ಕ್ರೈಟೀರಿಯಾ ಇರುತ್ತೆ, ಮತ್ತು ಒಂದು ಸಿಸ್ಟಮ್ ಇರುತ್ತೆ, ಒಂದು ಗೈಡ್ಲೈನ್ಸ್ ಇರುತ್ತೆ, ಅದರ ಪ್ರಕಾರವನ್ನು ಮಾಡಿ ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾನೂನಿನ ತೊಡಕು, ವಿಜಯಪುರ ಜಿಲ್ಲಾಡಳಿತದ ವೈಫಲ್ಯ ಮತ್ತು ಜನರ ನಿರ್ಲಕ್ಷ್ಯ ಭಾವನೆ, ಇದರಲ್ಲಿ ಜನರ ನಿರ್ಲಕ್ಷ್ಯ ಭಾವನೆ ಹೇಗಂತಂದರೆ, ಈಗ ಈ ಮಾಂಸಗಳನ್ನು, ತ್ಯಾಜ್ಯವನ್ನು ರಸ್ತೆಗೆ ಸುರಿಬೇಡಿ ಅಂತೇಳಿ ಮಹಾನಗರ ಪಾಲಿಕೆಯವರು ನಿತ್ಯ ಮನವಿಯನ್ನು ಮಾಡಿದರೂ ಸಹಿತ ಅದನ್ನು ರಸ್ತೆಯಲ್ಲೇ ಸುರಿತಾರೆ. ಮತ್ತು ಮಾಂಸವನ್ನು ರಸ್ತೆಯಲ್ಲೇ ಸುರಿಯೋದ್ರಿಂದಾಗಿ ಅದರಿಂದ ನಾಯಿಗಳನ್ನು ತಿಂದು ಪ್ರವೋಕ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಈ ಎಲ್ಲ ಕಾರಣಗಳು ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇರೋದಕ್ಕೆ ಕಾರಣವಾಗಿರುವಂಥದ್ದು. ಮತ್ತು ಈ ದಾಳಿಯನ್ನು ತಡೆಯೋದಕ್ಕೆ ಮಹಾನಗರ ಪಾಲಿಕೆ ಬಹುತೇಕ ವಿಫಲವಾಗಿದೆ. ಯಾಕಂತಂದರೆ ಈ ಗೈಡ್ಲೈನ್ಸನ್ನು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಇಟ್ಕೊಂಡು ಅಥವಾ ಈ ಪ್ರಾಣಿ ಪ್ರಿಯರ ಆರೋಪಗಳನ್ನು ಇಟ್ಕೊಂಡು ತಾವು ಮಾಡ್ತಿರೋ ನಿರ್ಲಕ್ಷ್ಯನ ಸಹಿತ ಇದರಲ್ಲಿ ತೋರಿಸ್ತಾ ಇರುವಂಥದ್ದು. ಹಾಗಾಗಿನೇ ಒಂದು, ಅವರು ಈ ABCಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು, ಜೊತೆಗೆ ಸಾರ್ವಜನಿಕರು ಸಹಿತ ಮಹಾನಗರ ಪಾಲಿಕೆ ಕೊಡುವಂಥ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಅಪ್ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.